ಸೊ ದ ಫೇಸ್ ಬಿಹೈಂಡ್ ಬಟ್ ಆ್ಯಂಡ್ ಬಟ್ ಒಬ್ರು ಇಲ್ಲಿದ್ದಾರೆ. ಸೊ ಇದು ನೋಡಿ ಯಾರನ್ನು ಮೀಟ್ ಆದೆ ಅಂತ ನಾನು. ಸೊ ನಮ್ಮ ನಾಳೆ ನಾಡ್ದು ಇದ್ದೇವೆ. ನಮ್ಮ 1 ರೌಂಡ್ ಪರ್ಚೇಸಿಂಗ್ ಮುಗೀತು. ಈಗ ಬಿಲ್ ಮಾಡುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ರೆ ಎಲ್ಲರೂ? ಸೊ ಸಂಜೆ ಟೀ ಎಲ್ಲ ಆಗಿ ನಾವೀಗ 3 ಹೊರಟಿದ್ದೇವೆ. ನನ್ನ ಹಸ್ಬೆಂಡ್ ಮತ್ತೆ ಶಲ್ಲು. ಎಲ್ಲಿಗೆ ಗೊತ್ತಾ? ಸೊ ನೀವು ಪಾಪ್ಯುಲರ್ ಯೂಟ್ಯೂಬರ್ ಬಟ್ ಆ್ಯಂಡ್ ಬಟ್ ಬಗ್ಗೆ ಕೇಳಿರ್ಬೋದು. ಅವರು ಹೊಸದಾಗಿ ಒಂದು ಶಾಪನ್ನು ಹಾಕಿದ್ದಾರೆ. ಸೊ ಇದು ಹತ್ರನೇ, ನಮ್ಮ ಮನೆ ಹತ್ರ. ಆಲ್ಮೋಸ್ಟ್ ಎಷ್ಟು 3 ಕಿಲೋಮೀಟರ್ ಉಂಟಲ್ಲ, 3 ಕಿಲೋಮೀಟರ್ಸ್ ಉಂಟು ನಮ್ಮ ಮನೆಯಿಂದ. ಸೊ ಹೋಗಿ ವಿಸಿಟ್ ಮಾಡಿ ಏನಾದರೂ ಪರ್ಚೇಸ್ ಮಾಡಿ ಬರುವ ಅಂತ ಹೊರಟಿದ್ದೇವೆ ಈಗ. ಸೊ ನೋಡಿ, ಕಾಣ್ತಿಲ್ಲ ನೇಚರ್, ಸ್ಕೈ ಬರೋದಿಸ್ತಾನೆ. ಆಕ್ಚುಲಿ ಇದು ಶಾಪ್ ಬಂದ್ಬಿಟ್ಟು ಸೀತಂಗೊಳ್ಳಿಯಲ್ಲಿ, ಕಾಸರಗೋಡು ಡಿಸ್ಟ್ರಿಕ್ಟ್. ಸೀತಂಗೊಳ್ಳಿ ಎಂತದ್ದು ಎಕ್ಸಾಕ್ಟ್ ಪ್ಲೇಸಿನ ಹೆಸರೇನಾಯ್ತಲ್ಲ? ದರ್ಬೆ ತಡ್ಕ ಅಲ್ಲ, ಮುಖರಿಕಂಡ. ಈಗ ಸೊ ಇದು ಸೀತಂಗೊಳ್ಳಿ ಜಂಕ್ಷನ್. ಇಲ್ಲಿಂದ ಲೆಫ್ಟಿಗಲ್ಲ, ನಾವೀಗ ಕುಂಬ್ಳೆಯಿಂದ ಬರುದು. ಕುಂಬ್ಳೆಯಿಂದ ಸೀತಂಗೊಳ್ಳಿ ಜಂಕ್ಷನ್ಗೆ ರೀಚ್ ಆದ್ವಿ. ಇಲ್ಲಿಂದ ಲೆಫ್ಟ್, ಈ ಜಂಕ್ಷನ್ ಇಂದ ಲೆಫ್ಟ್. ಸ್ಕೈ ನೋಡಿ, ಹೋಟೆಲ್ ಕಾಫಿ ನೋಡಿದ್ರೆ ಗೊತ್ತಾಗ್ತದೆ. ಹೌದು, ಇಲ್ಲಿ ನೋಡಿ ಹೋಟೆಲ್ ಕಾಫಿಯಾ ಉಂಟು. ಇಲ್ಲಿ ಫುಡ್ ಒಳ್ಳೇದುಂಟು ಆಯ್ತಾ, ನಾವು ಟ್ರೈ ಮಾಡಿದ್ದೇವೆ. ಲೆಫ್ಟಿಗೆ ಆಯ್ತಾ? ಇಲ್ಲಿಂದ ಎಷ್ಟುಂಟು ಆಯ್ತಾ? ಇಲ್ಲಿ 2 ಮಿನಿಟ್ಸ್. ಮುಂದೆ ಒಂದು ಟರ್ನ್ 1 ಕಿಲೋಮೀಟರ್ ಇರ್ಬೋದಾ? ಇಲ್ಲ, 800 ಮೀಟರ್. 800 ಮೀಟರ್. ಲೆಫ್ಟಿಗೆ ಬರ್ತದಾ ರೈಟಿಗ? ರೈಟಿಗ ಅಂತ ಗೊತ್ತಿಲ್ಲ. ಸೊ ಅವರದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಒಳ್ಳೇದಿರ್ಬೋದು. ಯಾಕೆಂದ್ರೆ ಅವರ ವಿಡಿಯೋಸ್, ಕುಕಿಂಗ್, ದ ವೇ ಹಿ ಕುಕ್ಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಯುನೀಕ್ ಆಗಿರುತ್ತೆ, ಅಥೆಂಟಿಕ್ ರೆಸಿಪೀಸ್ ಇರುತ್ತೆ ಆಕ್ಚುಲಿ. ಸೊ ಶಾಪ್ ಇಲ್ಲಿಯ ಗೊತ್ತಿಲ್ಲ, ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಅನ್ಕೊಂಡಿದ್ದೇನೆ. ಟರ್ನ್ ಅಲ್ಲೇ ತೋರಿಸಿತ್ತಲ್ಲ ಲೊಕೇಶನ್ ಅಲ್ಲಿ. ಇಲ್ಲ, ಮುಂದೆ ಹೋಗ್ಬೇಕು. ಮುಂದೆಯಾ? ಓಕೆ. ಮಳೆ ನಿಂತ ಮೇಲೆ ನೇಚರ್ ನೋಡೋದೇ ಒಂದು ಬ್ಯೂಟಿ ಅಲ್ಲ, ಫುಲ್ ಗ್ರೀನ್ ಆಗಿ. ಇಲ್ಲೇ ಇರ್ಬೇಕಾ ಅಂತ. ವೈಟ್ ಬಿಲ್ಡಿಂಗ್ ಇಸ್ ದ ಮೋಸ್ಟ್ಲಿ. ಇಲ್ಲೊಂದು ಕಾರ್ ನಿಂತಿದೆ, ಇಲ್ಲೆಯಾ ಅಂತ ಅನ್ಕೊಂಡಿದ್ದೇವೆ, ಗೊತ್ತಿಲ್ಲ. ಇದೆಯಾ? ಸೊ ಇಲ್ಲಿ ಕಾರೆಲ್ಲ ಪಾರ್ಕ್ ಆಗಿದೆ. ಸೊ ಇದೆ ನೋಡಿ, ರೀಚ್ ಆದ್ವಿ. ಸೊ ನಾವು ರೀಚ್ ಆದ್ವಿ ಇಲ್ಲಿಗೆ ನೋಡಿ, ಬಟ್ ಆ್ಯಂಡ್ ಬಟ್. ಸೊ ನಾವು ಶಾಪ್ ಒಳಗೆ ರೀಚ್ ಆದ್ವಿ ನೋಡಿ. ತುಂಬಾ ವೆರೈಟಿ ಇದೆ. ಸೊ ದ ಫೇಸ್ ಬಿಹೈಂಡ್ ಬಟ್ ಆ್ಯಂಡ್ ಬಟ್ ಒಬ್ರು ಇಲ್ಲಿದ್ದಾರೆ. ಹಲೋ ಸರ್. ನಮಸ್ತೆ. ಹೇಗಿದೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ? ಭಾರಿ ಚೆನ್ನಾಗಿದೆ. ನಿಮ್ಮ ವಿಡಿಯೋಸ್ ನಾನು ನೋಡ್ತಿರ್ತೇನೆ. ತುಂಬಾನೇ ದ ವೇ ಯು ಕುಕ್ ಮಾಡುವಂತ ರೀತಿ ಆಗಿರೋ ರೆಸಿಪೀಸ್ ಆಗಿರೋ ತುಂಬಾನೇ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ನಮ್ಮ ಆಡಿಯನ್ಸ್ ಕಡೆಯಿಂದ ನಿಮ್ಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಹೇಳ್ತೇನೆ, ಹಾಗೂ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಸೊ ತುಂಬಾನೇ ಖುಷಿ ಆಯ್ತು ಇವರನ್ನು ಮೀಟ್ ಆಗಿ. ಬನ್ನಿ ಶಾಪಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಯಾವುದು ಮರಗೆಣಸಿಂದು ಖಾಲಿ ಆಯ್ತಾ? ಖಾರದ ಫಳ ಎಲ್ಲ ಮಾಡಿದೆ. ನೀವು ಆಚೆ ಹೋಗೋರಾಗಿದ್ರೆ ನಾಳೆ ನಾಡ್ದು ಬಂದ್ರೆ ಸಿಗ್ತದೆ. ಸೊ ಇದರ ಮೆನು ನೋಡಿ, ತುಂಬಾನೇ ವೆರೈಟಿ ಇದೆ ಇದರಲ್ಲಿ. ಸಮ್ ಪೌಡರ್, ಸಾಂಬಾರ್ ಪೌಡರ್. ಟೇಕ್ ಒನ್ ಸಾಂಬಾರ್ ಪೌಡರ್ ಅಲ್ಲ, ಸಾಂಬಾರ್ ಪೌಡರ್, ರಸಮ್, ಶರ್ಕರೆ ಬರುತ್ತೆ. ಪ್ರಾಡಕ್ಟ್ಸ್ ಪ್ಯಾಕೇಜಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ಲ, ಕ್ಲಿಯರ್ಲಿ ವಿಸಿಬಲ್ ಒಳಗಡೆ ಏನಿದೆ, ಎಷ್ಟು ಕ್ವಾಂಟಿಟಿ ಇದೆ ಅಂತ. ಸೊ ಇಟ್ಸ್ ನೈಸ್. ಆ್ಯಂಡ್ ಟ್ರೆಡಿಷ್ನಲ್ ವೆಸಲ್ಸ್ ಇದೆ ನೋಡಿ, ಎಲ್ಲ ಮಣ್ಣಿನ ಪಾತ್ರೆಗಳಿದೆ. ಇಟ್ ಇಸ್ ವಿಸಿಬಲ್ ನೋಡಿ.
ಪಿಕ್ಕಲ್ ನೋಡ್ಬೇಕಾದ್ರೆ ನನಗೆ ತುಂಬಾ ಬಾಯಲ್ಲಿ ನೀರು ಬರ್ತಾ ಉಂಟು ಆಲ್ರೆಡಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಉಂಟು. चलो से पिक कर ಅಂತೂ ನಸಳೆ ಲಿಸ್ಟ್ ये पिकल पूरा पाउडर कुंचे टर्मरिक जैक फ्रूट सो ಒಂದು ಸಾಂಬಾರ್ ಪೌಡರ್ ಒಂದು ಸಾಂಬಾರ್ ಹುಡಿ ಮತ್ತು ಇದು ಮೂರಲ್ಲ, ಮತ್ತು ಚಿಪ್ಸ್, ಮತ್ತು ಇದಕ್ಕೆಂತ ಹೇಳ್ತಾರೆ ಚಕ್ಕಿನ ಮುರುಕು ಸೇಮ್ ಇಟ್ ಇಸ್ ಅಲ್ಲ ಸೇಮ್. ರಸಮ್ ಜಾಯಿಗೆ ಇದಿರಲಿ ಸರ್, ಇದು ಅದು ಬೇಡ, ಇದಿರಲಿ. ಸೊ ಒಂದು ಸಾಂಬಾರ್ ಪೌಡರ್, ಸಾಂಬಾರ್ ಹುಡಿಯಾ? ಹಾಗಾದರೆ ಇದು 2 ಕೊಡಿ. ಸಾಂಬಾರು ಹುಡಿ ಚಿಕ್ಕದು 2 ಕೊಡಿ. ಹಾಂ, ಇದು ಇಡಿ. ಇದು ಓನ ಸೋನಿನೇ ಶರುಣ್ ಅಲ್ಲ ಕಾಯಿಲು असं बाऊ असं पुनर्पुली ಚೆನ್ನಾಗಿದೆ. ಕಲಿತ ಪೇಜೆ ಒಟ್ಟು ಬರೆಸತ್ತ ಜೋಂಕು ಶಾಲುಗೆ ಟ್ರೈ ಮಾಡಲಿಕ್ಕೆ ಉಳ್ದದಿದ್ದೆಲ್ಲ ನನಗೆ ಪಿಕ್ಕಲ್ ನಾಕ. ಸೊ ನಮ್ಮ 1 ರೌಂಡ್ ಪರ್ಚೇಸಿಂಗ್ ಮುಗೀತು. ಈಗ ಬಿಲ್ ಮಾಡುವ. ಬರಾನೆ ಕಾರ್ಡ್ಗೆ ಇದು ನೀವು ತರಿಸುದ ಸರ್? ಓಕೆ, ಇದು ಮಾಡುವವರು ಓನರಾ? ಓಕೆ. ಅರ್ಥನ್ ಬ್ರೌನ್ಸ್ ಇದರಲ್ಲಿ ಬ್ಲ್ಯಾಕ್ ಟೈಪ್ ಇಂದ ಬರ್ತದೆ ಸೀಸನ್ ಆದದ್ದು. ತೋರಿಸಬೇಕಾ? ಇದು ಡಿಫರೆನ್ಸ್ ಎಂತ? ಈಗ 2 ಕಲರ್ ಉಂಟಲ್ಲ ಇದರಲ್ಲಿ. ಅದನ್ನು ಇದು ಮಾಡಿರ್ತಾರೆ ಅವರು ಬಟ್ಟೆಯಲ್ಲಿ ಹಾಕಿ, ಅದನ್ನು ಬೆಂಕಿ ಎಲ್ಲ ಹಾಕಿ ಅದನ್ನು ಇದು ಮಾಡಿರ್ತಾರೆ. ಇದು ನಾರ್ಮಲ್ ಅಲ್ಲ? ಓಕೆ. ನಿಮಗೆ ಗ್ಯಾಸ್ ಅಲ್ಲಿ ಸಹ ಯೂಸ್ ಆಗ್ತದಲ್ಲ? ಓಕೆ. ಬ್ಲ್ಯಾಕ್ ವರ್ಷಿಗೆ ಶರುಣ್ ಏನ್ ಪೊಳೆ ಒಗ್ಗರಣೆ ಹಾಕ್ಲಿಕ್ಕೆ, ಪಲ್ಯ ಮಾಡಲಿಕ್ಕೆ. ಇದು ಡೈರೆಕ್ಟ್ ಯೂಸ್ ಮಾಡೋದು ಅಥವಾ ಯೂಸ್ ಮಾಡೋ ಮುಂಚೆ ಏನಾದರೂ ಪ್ರೊಸೆಸ್ ಏನಾದ್ರು ಇದೆಯಾ? ಯೂಸ್ ಮಾಡೋ ಮುಂಚೆ ನೀವು ಚಂದಕ್ಕೆ ತೊಳೆದು ಉಪಯೋಗಿಸಬಹುದು ಅಷ್ಟೇ, ಬೇರೇನಿಲ್ಲ ಅಲ್ಲ? ಓಕೆ ಓಕೆ ಓಕೆ. ಯಾ ಸೊನಿಗಿ ಶರುಣ್ ಇದಿರ್ಲಿ ಅದಿರ್ಲಿಯಾ? ವಾಟ್ ಈಸ್ ದ್ಯಾಟ್? ಇದೆಂತ? ಡ್ರೈ ಫ್ರೂಟ್. ಓಕೆ. ಡ್ರೈ ಆಗಿದೆ ಅಲ್ಲ, ನೀರಿನ ಅಂಶ ಅಂತ ತೆಗೆದಿದ್ದಾರೆ, ಡಿಹೈಡ್ರೇಟೆಡ್. ಓಕೆ. ಇದನ್ನ ಹೀಗೆ ತಿನ್ನುವುದಾ? ಬೇಕಾ? ಸೊ ನೋಡಿ, ಜನ ಫುಲ್ ಇದ್ದಾರೆ ಇವತ್ತು. ಓಪನಿಂಗ್ ಆಗಿ 2 ಡೇಸ್ ಏನಾಗಿರ್ಬೇಕಲ್ಲ, ಜನ ಫುಲ್ ಕೌಂಟರ್ ಖಾಲಿ ಕಾಣ್ತಾ ಉಂಟು. ಒಳಗೆ ಮೇಲೆ ಇಲ್ಲಿ ಒಳಗೆ ನೀವು ನೋಡ್ಬೋದು, ಹೊರಗಡೆ ಚಿಪ್ಸ್ ಎಲ್ಲ ಫ್ರೆಶ್ ಚಿಪ್ಸ್ ಫ್ರೈ ಮಾಡ್ತಿದ್ದೆ. ನಾನು ಡೇಟ್ ನೋಡಲಿಲ್ಲ, ವಿಡಿಯೋ ಹಾಕಿ ಅವರು 2 ಡೇಸ್ ಆಯಿತು. ಸೊ ಹಾಗೆ ನಾವು ಬಂದ ಹತ್ರವಲ್ಲ, ಫ್ರೀ ಕೂಡ ಇದ್ವಿ ಈವ್ನಿಂಗ್ ಟೈಮ್. ಸೊ ಇದೊಂದು ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಆಯಿತಾ? ಈಗ ಸ್ವಲ್ಪ ಇಲ್ಲಿ ಕ್ರೌಡ್ ಇದ್ದಾರೆ. ಹಾಂ, ಶರುಣ್ ಉಪ್ಪಿನಕಾಯಿ ನೋಡ್ತಿದ್ದಾರೆ. ಶರುಣ್ ಅವ್ರದ್ದು ಫೇವ್ರೇಟ್. ಇದು ಇಡೀ ಮ್ಯಾಂಗೋ, ಕಟ್ ಮ್ಯಾಂಗೋ ಅಲ್ಲಿ ಉಂಟು ಶರುಣ್. ಕಟ್ ಮ್ಯಾಂಗೋ ಅಲ್ಲಿದೆ ನೋಡಿ, ಅದು ಕಟ್ ಮ್ಯಾಂಗೋ. ಮತ್ತು ಲೆಮನ್ ಪಿಕ್ಕಲ್ ಇದೆ.
ಬೆಂಗಾರಿ ಸ್ಪೈಸಿಯಸ್ ಗಾರ್ಲಿಕ್ ಸ್ಟಾರ್ಟ್ ಇರ್ಬೋದು ಅಂತ ಕೇಳಬೇಕಾ? ಗಾರ್ಲಿಕ್ ಪಿಕ್ಕಲ್ ಉಂಟಾ? ಇದು ಮ್ಯಾಂಗೋ ಮೀಡಿಯಾ ಅಲ್ಲ, ಇದು ಮೀಡಿಯಾ ಅಲ್ಲ. ಒಂದು 3 ಒಟ್ಟಿಗೆ. ಸೊ ಇದು ಸಾಂಬಾರು ಹುಡಿ ಅಲ್ಲ 2. ಸೊ ಇಲ್ಲಿ ಬಿಸಿ ಬಿಸಿ ಚಿಪ್ಸ್ ರೆಡಿ ಆಗ್ತುಂಟು ನೋಡಿ. ಅದು ಶಾಪ್ ಇಲ್ಲಿಂದ ಹೀಗೆ ಕಾಣುತ್ತೆ. ಲೈನಲ್ಲಿ ನೋಡಿ ಯಾರನ್ನು ಮೀಟ್ ಆದೆ ಅಂತ ನಾನು. ಸೊ ನಮಸ್ತೆ, ನಾನು ನಿಮ್ಮ ವಿಡಿಯೋ ಮೊದಲು ನೋಡ್ತಿದ್ದೇನೆ. ಈಗಷ್ಟೇ ಊಟ ಆದ ತಕ್ಷಣ ಒಂದು ವಿಡಿಯೋ ನೋಡಿದ್ದೇವೆ ಶಾಪ್ ಓಪನಿಂಗ್ ಅಂತ. ಸೊ ಅದಕ್ಕೆ ಟೀ ಆಗಿ ನಾವು ಸೀದಾ ಬಂದ್ಬಿಟ್ವಿ ಇಲ್ಲಿಗೆ. ನಿಮ್ಮ ವಿಡಿಯೋ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಒಳ್ಳೆದಿದೆ. ಧನ್ಯವಾದಗಳು. ಹೇಗಿದೆ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ನಿಮ್ಮ ವಿಡಿಯೋ ನೋಡಿ ಯಾವಾಗಲೂ ಆಸೆ ಆಗ್ತಿದೆ ತಿನ್ಬೇಕಂತ. ಸೊ ಇವತ್ತು ಭಾಗ್ಯ ನಮಗೆ ಸಿಕ್ಕಿದೆ. ಖುಷಿ ಆಯಿತು ಬಂದದ್ದು. ಥ್ಯಾಂಕ್ ಯು ಸರ್. ಕಲೆ ಸೊ ಇದುವೇ ನೋಡಿ, ಇಲ್ಲಿ ಸೈನ್ ಬೋರ್ಡ್ ಇದೆ, ಕಾಣ್ತಿಲ್ಲ ಇದು. ಬಟ್ ಪರ್ಚೇಸಿಂಗ್ ಎಲ್ಲ ಆಯ್ತು ಇವ್ರ ಕಾರಲ್ಲಿ. ಎಂತ ಕಾಣ್ತಿಲ್ಲ ನನಗೆ, ಫ್ಲಾಶ್ ಲೈಟ್ ಆನ್ ಮಾಡಿ ಹೋಗ್ವಾ. ಸೊ ಲೆಟ್ಸ್ ಗೋ. ನಮ್ದು ಬಿಲ್ 2550 ಆಯ್ತು. ಅವರದ್ದು 5% ಆಫ್ ಇತ್ತು. ಏನಂದ್ರೆ ಅವರು ರೌಂಡ್ ಮಾಡಿ 2400 ಮಾಡಿ ಕೊಟ್ಟು. ವಾವ್, ದಟ್ಸ್ ಸೋ ಸ್ವೀಟ್ ಅಲ್ಲ. ವಾಟ್ಸ್ ನೆಕ್ಸ್ಟ್ ಮನೆಗೆ ಹೋಗ್ತೀನಿ. ಸೊ ಬಾಯ್ ಟು ದಿಸ್ ಶಾಪ್. ಸೊ ಇನ್ನೊಂದ್ಸಲ ವಿಸಿಟ್ ಮಾಡುವ, ಯಾಕೆಂದ್ರೆ ನಮ್ಗೆ ಆಕ್ಚುಲಿ ಪಾಪಡ್ ಬೇಕಿತ್ತು. ಬಂದದ್ದು ಯಾವ ಪಾಪಡ್? ಮರಗೆಣಸು ಅಲ್ಲ, ಮರಗೆಣಸು ಪ್ಲಸ್ ಇದು ಜಾಕ್ ಫ್ರೂಟ್. ಆದ್ರೆ ಜಾಕ್ ಫ್ರೂಟ್ ಮಾತ್ರ ಸಿಕ್ಕಿಲ್ಲ. ಆಕ್ಚುಲಿ ಮರಗೆಣಸು ಪಾಪಡ್ ಬೇಕಿತ್ತು, ಆದ್ರೆ ಹಲಸಿನ ಹಣ್ಣು ಪಾಪಡ್ ತಕೊಂಡ್ವಿ 3 ಪ್ಯಾಕ್ ಅಲ್ಲ. ನಮ್ಗೆ ಹೊರಡುವಾಗ ಮಾವ ಆರ್ಡರ್ ಕೊಟ್ಟಿದ್ದಾರೆ, ಒಂದು 100 ಪಾಪಡ್ ಇಟ್ಕೊಂಡು ಬನ್ನಿ ಅಂತ. ಆದ್ರೆ ಇಲ್ಲಿ ಮರಗೆಣಸು ಇರ್ಲಿಲ್ಲ, ಇದರದ್ದು ಜಾಕ್ ಫ್ರೂಟ್ ಇದು ಪಾಪಡ್ ಮಾತ್ರ ಇತ್ತು. ಸೊ ಅದನ್ನ ಪರ್ಚೇಸ್ ಮಾಡಿದ್ವಿ. ಸೊ ಮನೆಗೆ ಹೋಗಿ ಫಸ್ಟ್ ಥಿಂಗ್ ಈಸ್ ಟು ಟೇಸ್ಟ್ ಚಿಪ್ಸ್ ಅಂಡ್ ವಾಟ್ ಇಸ್ ದಟ್ ಮೊರೊಕ್ಕೊ. ಅದನ್ನ ಟೇಸ್ಟ್ ಮಾಡುವ ಹೇಗಿದೆ ಅಂತ. ಸೊ ಹೊರಗಡೆ ಹೋಗುವಾಗ ಈಗ ಮಳೆ ಬರ್ತಾ ಉಂಟು. ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ ನಾಡ್ದು ಇದೇ ವೀಕ್ ಅಲ್ಲಿ. ಬಟ್ ಸ್ಟಾಕ್ಸ್ ಮೂವಿಂಗ್ ಫಾಸ್ಟ್. ಮರಗೆಣಸಿದಲ್ಲ ಪಾಪಡ್ ಖಾಲಿಯಾಗಿ ಸ್ಪೈಸಿ ಅಂತೆ. ಅವರು ನೆಕ್ಸ್ಟ್ ವೀಕ್ ಬರ್ಲಿಕ್ಕೆ ಹೇಳಿದ್ರು. ಮರಗೆಣಸಿನ ಪಾಪಡ್ ಡ್ರೈ ಆಗಿಲ್ಲಂತೆ, ಮಳೆ ಎಲ್ಲ ಈಗ ಮಳೆ ಅಲ್ಲ ಮತ್ತೆ ಸ್ಟಾಕ್ ಸಹ ಖಾಲಿ ಆಯ್ತಂತೆ. ಸೊ ನೆಕ್ಸ್ಟ್ ವೀಕ್ ಆದ್ರೆ ಬರುವ. ಓಕೆ, ಇಲ್ಲದಿದ್ರೆ ನೋಡ್ಬೇಕು ಸಂಜೆ ಬರೋದು. ಸೊ ಫಾಸ್ಟ್ ಮೂವಿಂಗ್ ಇದ್ದ ಕಾರಣ ಡೌಟ್ ಸಿಗೋದು ಅಲ್ಲ. ಈಗ ಕೂಡ ನೋಡಿದ್ರ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗಿದೆ. ಒಂದೇ ಸಲ ಕಸ್ಟಮರ್ ತುಂಬಾ ಇದ್ರಲ್ಲ, ನಾವು ಯಾರು ಒಬ್ಬರು ಏನಿದ್ರು ಸಡನ್ ಒಮ್ಮೆ ಫುಲ್ ಆಯ್ತು ಶಾಪ್ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಔಟ್. ಅವರೊಬ್ಬರು ನಾಮಲ್ಲಿ ಚಿಪ್ಸ್ ಪರ್ಚೇಸ್ ಮಾಡಿ ಇಟ್ವಿ ಅಲ್ಲ, ಅದನ್ನ ಕೂಡ ತಗೊಂಡ್ರು. ಬಟ್ ನಾನು ಮತ್ತೆ ಹೇಳಿದ ನಮ್ಗೆ ಬೇಕಂತ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಡಿಸ್ಕೌಂಟ್ ಸಿಕ್ಕಿದಲ್ಲ, 5% ಕೊಡ್ತಾರಂತ ಹೇಳಿದ್ರು. ಅದನ್ನು ರೌಂಡ್ ಮಾಡಿದ್ರು, ರೌಂಡ್ ಫಿಗರ್ ಮಾಡಿ ಕೊಟ್ರಲ್ಲ. 2400ಗೆ ರೌಂಡ್ ಫಿಗರ್ ಮಾಡಿ ಡಿಸ್ಕೌಂಟ್ ಕೊಟ್ಟು ಆಯ್ತು ಶಾಪಿಂಗ್. ಮಳೆ ಬರ್ತಾ ಉಂಟು. ನಮ್ಮ ಮನೆಯಿಂದ ತುಂಬ ಹತ್ತಿರ. ಎಂತ? ನಮ್ಮ ಮನೆಯಿಂದ ಆಕ್ಚುಲಿ ಹತ್ತಿರ, ಜಸ್ಟ್ 3 ಕಿಲೋಮೀಟರ್ಸ್ ಕೂಡ ಇಲ್ಲ ಆಕ್ಚುಲಿ. ನಾವೊಂದು 5-10 ನಿಮಿಷದಲ್ಲಿ ಸೀತಂಗೊಳ್ಳಿ ಜಂಕ್ಷನ್ ಇಂದ ಲೆಫ್ಟಿಗೆ ಹೋಗ್ಬೇಕಲ್ಲ. 2 minutes ಸೀತಂಗೊಳ್ಳಿ. ಅಲ್ಲಿಂದ ಲೆಫ್ಟಿಗೆನೆ 1-2 ಟರ್ನ್ ಸಿಗುತ್ತೆ. ಅಲ್ಲಿ ಲೆಫ್ಟಿಗೆ ರೋಡ್ ಸೈಡೇ ಉಂಟು ಶಾಪ್. ನೋಡಿ ನಾವು ರೀಚ್ ಆದ್ವಿ, ಮಾತಾಡ್ತಾ ನಮ್ಮ ಮನೆಗೆ ರೀಚ್ ಆದ್ವಿ ನಾವು.
ನಾವು ಮನೆಗೆ ರೀಚ್ ಆದ್ವಿ. ಏನೆಲ್ಲ ಪರ್ಚೇಸ್ ಮಾಡಿ ತಂದಿದ್ದೇನೆ ಅಂತ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಇಲ್ಲಿಂದ ಸ್ಟಾರ್ಟ್ ಮಾಡುವ. ಇಲ್ಲಿ ಸ್ಟಾರ್ಟ್ ಮಾಡುವ ಬಿಕಾಸ್ ಇಲ್ಲಿ ಎಲ್ಲ ಕರುಪು ಐಟಮ್. ಸೊ ಫಸ್ಟ್ ಇದು ಬನಾನಾ ಚಿಪ್ಸ್ ತಗೊಂಡ್ವಿ. ಎಷ್ಟಿತ್ತು ಇದಕ್ಕೆ ರೇಟ್ ಇಲ್ಲ ನೋಡ್ಬೇಕಂತ ಒಂದು ನಿಮಿಷ. ಸೊ ಬನಾನಾ ಚಿಪ್ಸ್ ಎಂತಂತ ಬಂದಿದ್ದಾರೆ ಇದಕ್ಕೆ, ಚಿಪ್ಸ್ ಇದೆಲ್ಲ ಚಿಪ್ಸ್. ಸೊ 100 rupees ಪರ್ ಪ್ಯಾಕ್. ಓಕೆ, 2 ಪ್ಯಾಕ್ ತಗೊಂಡಿದ್ದೇವೆ. ಇದು ಬಿಲ್ ದೊಡ್ಡದುಂಟು ನಮಗೆ. ಅದಾದ್ಮೇಲೆ ಇದು ಮುರುಕು ಅಲ್ಲ, ಮುರುಕು 2 ಪ್ಯಾಕೆಟ್. ಇದು ಕೂಡ 100 rupees ಪರ್ ಪ್ಯಾಕ್. ನೆಕ್ಸ್ಟ್ ನಾವು ತಗೊಂಡದ್ದು ಜಾಕ್ ಫ್ರೂಟ್ ಹಲ್ವಾ. ಇದರಲ್ಲಿ ಕ್ವಾಂಟಿಟಿ ಕಾಣ್ತಿಲ್ಲ. ಸೊ ದಿಸ್ ಇಸ್ ಫಾರ್ rupees 140. ನೋಡಿ 140. ನೆಕ್ಸ್ಟ್ ಇದು ನೆಕ್ಸ್ಟ್ ಇದು 2 ಸಾಂಬಾರ್ ಪೌಡರ್. ಇದು ಅವರದೇ ಹೋಮ್ ಮೇಡ್ ಸಾಂಬಾರ್ ಪೌಡರ್. 75 rupees 2 ತಗೊಂಡಿದ್ದೇವೆ. ಸೊ ನೆಕ್ಸ್ಟ್ ಇದು ಪುನರ್ಪುಳಿ ಸಿಗ್ತದೆ. ಇದು ಸಾರು ಮಾಡ್ಬೋದು, ತಿಳಿ ಸಾರು ಮಾಡ್ತಾರೆ ಇದರಲ್ಲಿ, ಅಥವಾ ಇದು ಎಂತ ಹೇಳ್ತಾರೆ ಪುನರ್ಪುಳಿ ಶರ್ಬತ್ ಮಾಡ್ತಾರೆ. ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಇದು ಪಿತ್ತಲ್ಲಾದರೆ ದಿಸ್ ಇಸ್ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ನನ್ನ ಮಮ್ಮಿ ಮಾಡ್ತಾರೆ ಮನೆಯಲ್ಲಿ. ಆದರೂ ಸಾರೆಲ್ಲ ಮಾಡುವ ಇದು ರೇರಾಗಿ ಸಿಗೋದಲ್ಲ ಫ್ರೂಟ್. ಆ್ಯಕ್ಚುಲಿ ರೇರಾಗಿ ಫ್ರೂಟ್ ಸಿಕ್ಕಿದ್ರೆ, ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ನನ್ನ ಕಸಿನ್ ವೆಡ್ಡಿಂಗ್ ಟೈಮಲ್ಲಿ ಅವರ ಮನೇಲಿ ಇತ್ತು ಅದು ಹಣ್ಣು. ನಾನು ತಗೊಂಡು ಬಂದು ಅದರ ಜ್ಯೂಸ್ ಮಾಡಿದ್ದೇನೆ. ಸೊ ಈಗ ಇದರಲ್ಲಿ ಇನ್ನೊಂದ್ಸಲ ನಾವು ತಿಳಿ ಸಾರು ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ಸೊ ನೆಕ್ಸ್ಟ್ ಚಟ್ನಿ ಪುಡಿ. ಇದು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು, ಗಂಜಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಇದು ಶರ್ಕರ ವರಟಿ ಅಂತ ಉಂಟು. ಇದು ಬನಾನಾ ಡ್ರೈ ಮಾಡಿ ಅವರೇನೋ ಮಾಡುದು ಅಂತ ಹೇಳಿದ್ರು. ಬನಾನಾ ಡ್ರೈ ಮಾಡಿ ಬೆಲ್ಲ ಹಾಕಿ ಮಾಡುದು ಅಂತ ಹೇಳಿದ್ರು. ಸೊ ಇದನ್ನೀಗ ಟೇಸ್ಟ್ ಮಾಡುವ. ಈಗ ಇದು ನಾನು ಫಸ್ಟ್ ಟೈಮ್ ನೋಡಿದ್ರು ಕೂಡ ಫಸ್ಟ್ ಟೈಮ್, ಈಗ ಟೇಸ್ಟ್ ಮಾಡೋದು ಕೂಡ ಫಸ್ಟ್ ಟೈಮ್. ಇದನ್ನು ಟ್ರೈ ಮಾಡುವ. ಸೊ ನೆಕ್ಸ್ಟ್ ಒನ್ ಇದು ಸಂಡಿಗೆ ಒಂದು ಪ್ಯಾಕ್ ತಗೊಂಡಿದ್ದೇವೆ. ಮತ್ತು ಇದು ಜಾಕ್ ಫ್ರೂಟ್ ಹಪ್ಪಳ 3 ಪ್ಯಾಕೆಟ್. ಹಲಸಿನ ಹಣ್ಣಿನ ಹಪ್ಪಳ ತಗೊಂಡಿದ್ದೇವೆ. ಮರಗೆಣಸಿದ್ದು ನೆಕ್ಸ್ಟ್ ಟೈಮ್, ಇಟ್ ವಾಸ್ ಔಟ್ ಆಫ್ ಸ್ಟಾಕ್. ಸೊ ಇದು ಶರುನವ್ರು ತಗೊಂಡದ್ದು ಜಾಕ್ ಫ್ರೂಟ್ ರಿಹೈಡ್ರೇಟೆಡ್ ಅಂತ. ಇದನ್ನು ನೀವು ಡ್ರೈ ಫ್ರೂಟ್ಸ್ ತರ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳಿದ್ರು ಅವರು. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಅವರ್ ಫೇವ್ರೇಟ್ ಮ್ಯಾಂಗೋ ಮಿಡಿ ಉಪ್ಪಿನಕಾಯಿ. ಇದನ್ನು ನಾವು ಟೇಸ್ಟ್ ಮಾಡಬೇಕು. ಉಪ್ಪಿನಕಾಯಿ ಅದೆಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಂದಿರುತ್ತೆ. ಸೊ ಲಾಸ್ಟ್ ಬಟ್ ನೋಡಿ, ಅತ್ತೆ ಅವರು ಬ್ಯಾಕ್ಗ್ರೌಂಡ್ ಇಂದ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಉಪ್ಪಿನಕಾಯಿ ನೋಡಿ. ಅದು ಹ್ಯಾಪನ್ಸ್ ನಿಮ್ಗೂ ಅಷ್ಟೇ. ಈಗ ಉಪ್ಪಿನಕಾಯಿ ವಿಡಿಯೋದಲ್ಲಿ ನೋಡಿರ್ಬೇಕಾದ್ರೆ ನಿಮ್ಗೆ ನೀರು ಬಂದಿರ್ಬೇಕು ಬಾಯಲ್ಲಿ. ಸೊ ಇದು ಏನು ಅಂತ ಗೆಸ್ಟ್ ಮಾಡ್ಬೋದಾ? ಅತ್ತೆ ಅವರಿಗೆ ನಾನು ಇಲ್ಲಿಂದ ಕ್ವೆಶನ್ ಕೇಳೋದು. ನಿಮ್ಗೆ ಖುಷಿ ಆಗ್ತದೆ ನಾನು ನೋಡುವಾಗ. ಒಂದು ಮಣ್ಣಿನ ಪಾತ್ರೆ ಗಂಟೆದಲ್ಲಿ ಹಾಕಿದ್ದಾರೆ, ತೆಗಿಲಿಕ್ಕೆ ಆಗ್ತಿಲ್ಲ ನನಗೆ. ನೋಡಿ, ಇದೊಂದು ತಗೊಂಡ್ವಿ. ಇದಕ್ಕೆ 500. ಸೊ ಗುಡ್ ಕ್ವಾಲಿಟಿ. ಇಷ್ಟನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಈಗ ತುಂಬ ಉಂಟು. ಸೊ ಈಗ ಟೇಸ್ಟಿಂಗ್ ಟೈಮ್. ಫಸ್ಟ್ ಜಾಕ್ ಫ್ರೂಟ್ ಡಿಹೈಡ್ರೇಟೆಡ್. ಸೊ ಪ್ಯಾಕೇಜಿಂಗ್ ನೋಡಿ. ಓಕೆ, ಸಾಫ್ಟ್ ಇದೆ. ಇಟ್ ಇಸ್ ನಾಟ್ ಕ್ರಿಸ್ಪಿ, ಸಾಫ್ಟ್ ಆಗಿದೆ. ಡ್ರೈಡ್ ವರ್ಷನ್ ಆಫ್ ಜಾಕ್ ಫ್ರೂಟ್ ಅಷ್ಟೇ. ನೈಸ್. ನೆಕ್ಸ್ಟ್ ಓಪನ್ ಮಾಡಿ. ನೆಕ್ಸ್ಟ್ ಜಾಕ್ ಫ್ರೂಟ್ ಹಲ್ವಾ. ಒಂದು ಪೀಸ್ ಸಾಕಂತ ಶೇರ್ ಮಾಡುವ. ನೋಡಿ ಎಷ್ಟಿದೆ ಪೀಸ್ ಇದರಲ್ಲಿ. 12 ಪೀಸಸ್ ಇದೆ ನೋಡಿ. ಐ ಥಿಂಕ್ ಡ್ರೈ ಫ್ರೂಟ್ಸೇ ಕಾಣ್ತಾ ಉಂಟು. ಈ ಸಿಗ್ತದೆ ಇದಾಗಲಿಲ್ಲ. ಇಲ್ಲಿಗೆ ಜನ ಇದ್ದಾರೆ ನೋಡಿ. ಕಟ್ ಮಾಡಿ. ಕಟ್ ಮಾಡ್ಬೋದು. ದಿಸ್ ಇಸ್ ನೈಸ್, ವೆರಿ
ವೆರಿ ನೈಸ್, ಸೂಪರ್ ಆಗಿದೆ. ಸೂಪರ್. ತಕ್ಕೆ ಕುಡ್ಕೋದಿದ್ದೀನಿ. ಇದನ್ನು ಫಸ್ಟ್ ಟೈಮ್ ನಾನು ನೋಡಿದೆ, ಫಸ್ಟ್ ಟೈಮ್. ನಾನು ಸಹ ಬಾಳೆಕಾಯಿಂದ ಮಾಡೋದು ಅಂತ ಹೇಳಿದ್ರಲ್ಲ. ಚಾಕ್ಲೇಟ್ ಟೈಪ್ ಇಷ್ಟ ಕೊಂಕ್ಲೇಕ್ ಪುರಿ ಹೌದಾ? ಗೋಡಾಚೆ ಮೋಸ್ಟ್ಲಿ ಬಾಳೆಕಾಯಿ ಮತ್ತೆ ಬೆಲ್ಲದಿಂದ ಮಾಡಿರುವಂಥದ್ದು. ಸ್ವಲ್ಪ ಸ್ಪೈಸಿ, ಸ್ವೀಟ್, ಕೊಂಕ್ಲೇಕ್ ಇದೆ. ಮಿಕ್ಸ್ ಫ್ಲೇವರ್ಸ್. ಬಾಳೆಕಾಯಿ ಅಂತ ಗೊತ್ತೇ ಆಗ್ತಿಲ್ಲ. ಇಟ್ಸ್ ವೆರಿ ನೈಸ್. ಸೊ ದಿಸ್ ಈಸ್ ಮೈ ಫೇವ್ರೇಟ್. ಚಲ್ಲು ಫೇವ್ರೇಟಾ? ವೆರಿ ಥಿನ್ ಲೇಯರ್. ಇದನ್ನು ಮಾಡ್ತಿದ್ರಲ್ಲಿ ಆಯಿಲಿ ಮಾಡ್ತಿದ್ರು. ನೈಸ್, ವೆರಿ ನೈಸ್. ಕೊಕೊನೆಟ್ ಆಯಿಲ್ ಫ್ರೈ ಮಾಡಿ ಬಂದು ಸೂಪರ್ ಆಗಿದೆ. ಸೊ ಲಾಸ್ಟ್ ಇದು ಮತ್ತೆ ಇದು ಮುರುಕು. ಇದು ಕೊಕೊನೆಟ್ ಆಯಿಲೆಲ್ಲ ಫ್ರೈ ಮಾಡಿದ್ರು ಅಲ್ವಾ? ಕ್ರಿಸ್ಪಿ ಆ್ಯಂಡ್ ನೈಸ್. ಈ ಟೈಮಿಗೆ ಬೆಸ್ಟ್ ಸ್ನ್ಯಾಕ್ ಎರಡು ಕೂಡ. ಸೊ ಈಗ ಫೇವ್ರೇಟ್, ನನ್ನ ಫೇವ್ರೇಟ್ ಚಲ್ಲುಗೆ ಅಷ್ಟು ಇಷ್ಟ ಇಲ್ಲ, ನನಗೆ ತುಂಬ ಇಷ್ಟ ಪಿಕ್ಕಲ್ ಅಂದರೆ. ಸೊ ಫಸ್ಟ್ ಇದೆ ಮ್ಯಾಂಗೋ ಮಿಡಿ ಉಪ್ಪಿನಕಾಯಿ. ಉಪ್ಪಿನಕಾಯಿಗೆ ಯಾವಾಗಲೂ ಡ್ರೈ ಸ್ಪೂನನ್ನೇ ಬಳಸಿ, ಇಲ್ಲದ್ರೆ ಬೇಗ ಹಾಳಾಗಿಬಿಡುತ್ತೆ. ಓ ಮೈ ಗುಡ್ನೆಸ್. ಈಗ ಶರಣ್ ಅವರು ವಿಡಿಯೋ ಮಾಡ್ತಿದ್ದಾರೆ, ಅವರಿಗೆ ನಾನು ನೋಡಿದ್ರೆ ಈಗ ಪಿಕ್ಕಲ್ ತಿನ್ನು ಮಾತಾಗ್ತದೆ. ಟೇಸ್ಟ್ ಮಾಡೋದಾ? ನಾನು ಹೇಳಿದಲ್ಲ ಮ್ಯಾಂಗೋ ಮಿಡಿ ಉಪ್ಪಿನಕಾಯಿ ಅಂತ. ನೋಡಿ ಸಣ್ಣ ಸಣ್ಣ ಮ್ಯಾಂಗೋ, ಅಲ್ಲಿ ಟೇಸ್ಟ್. ಅಮೇಝಿಂಗ್. ಇದು ನನಗೆ ಆಯಿತಾ? ಇದು ನನಗೆ ಇಟ್ಸ್ ಅಮೇಝಿಂಗ್. ನಮಗಿಬ್ಬರಿಗಂತೂ ಇವತ್ತು ತುಂಬಾ ಖುಷಿ ಆಯಿತು. ಫಸ್ಟ್ ಥಿಂಗ್ ಬಟನ್ ಬಟ್ ಅವರನ್ನು ಮೀಟ್ ಆಗಿ. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್, ನೀವು ಶಾಪೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.